ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮ. ಪ್ರೆಸೆಂಟ್ ಸರ್. Present sir. Present teacher. ಎಸ್ ಸರ್. Yes sir. Yes teacher. Present ma'am. ಪ್ರಿಯ ವಿದ್ಯಾರ್ಥಿಗಳೇ, ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವ ಸೇತುಬಂಧ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾವೀ ದಿನ 10ನೇ ತರಗತಿ ಗಣಿತ ವಿಷಯದ ಸಂಖ್ಯಾ ಪದ್ಧತಿ ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಹಿಂದಿನ ತರಗತಿಗಳಲ್ಲಿ ಏನೆಲ್ಲ ಕಲ್ತಿದ್ದೀರಿ ಆ ಒಂದು ಅಂಶಗಳನ್ನು ಪುನರ್ಮನನ ಮಾಡ್ತಾ ಹೋಗೋಣ. ನನ್ನ ಹೆಸರು ಸ್ವಾಮಿ HR. ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ದೇವನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಗಣಿತ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಸಂಖ್ಯಾ ಪದ್ಧತಿ ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಸಂಖ್ಯೆಗಳ ಪರಿಚಯ, ಅದರಲ್ಲಿ ನೀವು ಏನನ್ನು ಅಭ್ಯಾಸ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ಪುನರ್ಮನನ ಮಾಡ್ತಾ ಬರೋಣ. ಅದಕ್ಕೂ ಮುಂಚೆ ನಿಮಗೊಂದು ಚಟುವಟಿಕೆಯನ್ನು ಕೊಡ್ತೇನೆ. ನಿಮ್ಮ ಮನೆಗಳಲ್ಲಿ ಇರತಕ್ಕಂತಹ ಕುಟುಂಬ ಸದಸ್ಯರ ಸಂಖ್ಯೆಯನ್ನು ಎಣಿಸಬಲ್ಲಿರಾ? ಎಣಿಸಿ ನೋಡೋಣ. ಎಣಿಸ್ತಾ ಬನ್ನಿ. ಎಷ್ಟು ಜನ ಇದ್ದಾರೆ ನಿಮ್ಮ ಮನೆಯಲ್ಲಿ ಅಂತ ಕೌಂಟ್ ಮಾಡಿ. ಸಿಗ್ತಾ ಉತ್ತರ? ಎಷ್ಟು ಹೇಳಿ ನೋಡೋಣ. ನಿಮ್ಮ ಕುಟುಂಬಕ್ಕೆ ತಕ್ಕಂಗೆ ನಿಮ್ಮ ಹತ್ರ ಒಂದು ಸಂಖ್ಯೆ ಇದೆ. ಅಂದರೆ ನೀವು ಕುಟುಂಬದ ಸದಸ್ಯರನ್ನು ಎಣಿಸೋದಕ್ಕೆ ಪ್ರಾರಂಭ ಮಾಡಬೇಕಾದ್ರೆ ನಿಮ್ಮದೇ ಆದ ಒಂದು ಕ್ರಮಬದ್ಧವಾಗಿ ಎಣಿಸ್ತಾ ಬಂದ್ರಿ. ಹಾಗೆಯೇ ನಿಮ್ಮ ಶಾಲೆಯಲ್ಲಿ ನಿಮಗೆ ಪಾಠ ಮಾಡ್ತಕ್ಕಂತಹ ಶಿಕ್ಷಕರ ಸಂಖ್ಯೆ ಎಣಿಸ್ತೀರಾ? ಎಣಿಸಿ ನೋಡೋಣ. ಎಣಿಸ್ಕೊಂಬನ್ನಿ. ಸಿಗ್ತಲ್ಲೋ ಉತ್ತರ? ಎಷ್ಟು? ಸರಿಯಾಗಿ ಹೇಳಿದ್ರಿ. ಯಾಕೆಂದರೆ ನೀವು ಎಣಿಸ್ತಾ ಬರಬೇಕಾದ್ರೆ ಒಂದು ಕ್ರಮಬದ್ಧವಾಗಿ ಎಣಿಸ್ತಾ ಬರ್ತಾ ಹೋಗ್ತೀರಿ. ಹಾಗೆ ನಿಮ್ಮ ಮುಂದೆ ಒಂದು ಚಿತ್ರಪಟ ಇದೆ. ಕ್ರಿಕೆಟ್ ಆಟಗಾರರು ಆ ಒಂದು ಮೈದಾನದಲ್ಲಿ ನಿಂತಿದ್ದಾರೆ. ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಎಣಿಸಿ ನೋಡೋಣ. ಒಟ್ಟು ಸಂಖ್ಯೆ ಸಿಕ್ತಲ್ವಾ? 4 ಆಟಗಾರರಿದ್ದಾರೆ. ಹಾಗೆ ಮತ್ತೊಂದು ಪ್ರಶ್ನೆ ನಿಮಗೆ. ಇಲ್ಲಿ ಎಣಿಸುವಾಗ ನೀವು ಪ್ರಾರಂಭ ಮಾಡ್ತಕ್ಕಂತಹ ಮೊದಲ ಸಂಖ್ಯೆ ಯಾವುದು? ನಿಮ್ಮ ಎಣಿಕೆಯಲ್ಲಿ ನೀವು ಯಾವ ಸಂಖ್ಯೆಯಿಂದ ಪ್ರಾರಂಭ ಮಾಡಿದ್ರಿ? 2 ಪ್ರಶ್ನೆ ಇದೆ ನಿಮ್ಮ ಹತ್ರ. ಒಟ್ಟು ಮೈದಾನದಲ್ಲಿ ಕಂಡು ಬರ್ತಕ್ಕಂಥ ಆಟಗಾರರ ಸಂಖ್ಯೆ ಎಣಿಸಿದ್ರಿ, 4 ಬಂತು. ಹಾಗೆ ನೀವು ಯಾವ ಸಂಖ್ಯೆಯಿಂದ ಪ್ರಾರಂಭ ಮಾಡಿದ್ರಿ? ಮೊದಲನೇ ಪ್ರಶ್ನೆಗೆ ಉತ್ತರ 4, ಎರಡನೇ ಪ್ರಶ್ನೆಗೆ ಉತ್ತರ 1. ನೀವು ಎಣಿಕೆ ಮಾಡಬೇಕಾದ್ರೆ ಪ್ರಾರಂಭಿಸುವ ಸಂಖ್ಯೆ 1 ಅಂತ ತಿಳ್ಕೊಂಡ್ರಿ. ಈ ಚಿತ್ರಪಟದಲ್ಲಿ ಕ್ಯಾಲೆಂಡರ್ ನೋಡಿದ್ದೀರಿ. ಮಕ್ಕಳೇ, ನಿಮಗೆ ಕ್ಯಾಲೆಂಡ್ರನ್ನ ನೋಡಿ ಅಂದರೆ ನೀವು ಫಸ್ಟ್ ಏನು ಮಾಡ್ತೀರಿ ಹೇಳಿ ನೋಡೋಣ. ಕ್ಯಾಲೆಂಡ್ರಲ್ಲಿ ಕೆಂಪು ಹಿಂಕಲ್ಲಿ ಬಂದಿರತಕ್ಕಂಥ ಸಂಖ್ಯೆಗಳನ್ನ ಗಮನಿಸ್ತೀರಿ ಫಸ್ಟು. ಯಾಕೆ ಹೇಳಿ? ರಜಾ ಯಾವತ್ತು ಸಿಗುತ್ತೆ ನಮಗೆ ಅಂತ ನೋಡಲಿಕ್ಕೆ. ಆದರೆ ನಾವು ಇಲ್ಲಿ ಅದನ್ನು ಗಮನಿಸೋದಿಲ್ಲ. ಈ ಒಂದು ಕ್ಯಾಲೆಂಡರ್ನಲ್ಲಿ ದಿನಗಳ ಸಂಖ್ಯೆಯನ್ನು ಎಣಿಸ್ಬೇಕು. ಎಣಿಸ್ಬೇಕಾದ್ರೆ ಯಾವ ಸಂಖ್ಯೆಯಿಂದ ಪ್ರಾರಂಭ ಮಾಡ್ತೀರಿ, ಹಾಗೆಯೇ ಆ ತಿಂಗಳಲ್ಲಿ ಬರ್ತಕ್ಕಂಥ ಅಂಕೆಗಳ ಸಂಖ್ಯೆ ಎಷ್ಟು ಅಂತ ಇರಬೇಕು. ಈಗ ಇಲ್ಲಿ ಜನವರಿ 2020 ಒಂದು ಕ್ಯಾಲೆಂಡರ್ ಇದೆ. ಈ ಕ್ಯಾಲೆಂಡರ್ನಲ್ಲಿ ನೀವು ಪ್ರಾರಂಭ ಮಾಡ್ತಕ್ಕಂಥ ಮೊದಲ ಅಂಕೆ ಯಾವುದು ಅಂತ ನೋಡಿದಾಗ 1 ಅಂತ ಕಾಣಿಸುತ್ತೆ. ಅಲ್ಲಿ ಮೊದಲನೇ ಸಂಖ್ಯೆಗೆ 1 ಅಂತ ಮಾರ್ಕ್ ಮಾಡಿದ್ದೀವಿ. ಅದು ಪ್ರಾರಂಭಿಕ ಸಂಖ್ಯೆ ಆಗಿರುತ್ತೆ. ಹಾಗೆಯೇ ಇದೇ ಕ್ಯಾಲೆಂಡರ್ನಲ್ಲಿ ಒಟ್ಟು ದಿನಗಳ ಸಂಖ್ಯೆ ಎಷ್ಟಿದೆ ಅಂದರೂ ಒಂದೇನೆ. ಕೊನೆ ಅಂಕೆ ಯಾವುದು ಅಂತಂದರೆ ಲಾಸ್ಟಲ್ಲಿ ಬರ್ತಕ್ಕಂಥ 31 ಅಂತಕ್ಕಂಥದ್ದು ಈ ಒಂದು ಮಾಹೆಯ ಕೊನೆ ಅಂಕೆಯಾಗಿದೆ. ಹಾಗಾದರೆ ನಾವು ಈ ಉದಾಹರಣೆಯಲ್ಲಿ ಪ್ರಾರಂಭಿಕ ಅಂಕೆ ಯಾವುದು, ಒಟ್ಟು ಅಂಕೆಗಳ ಸಂಖ್ಯೆ ಅಥವಾ ಕೊನೆ ಅಂಕೆ ಯಾವುದು ಅಂತ ಗಮನಿಸ್ಬೋದು. ಈ ಎಲ್ಲ ಉದಾಹರಣೆಗಳಲ್ಲಿ ಪ್ರಾರಂಭಿಸ್ತಕ್ಕಂಥ ಅಂಕೆ ಯಾವುದು, ಹಾಗೆ ನೀವು ಬಳಸ್ತಕ್ಕಂಥ ಆ ಅಂಕೆಗಳನ್ನು ಏನಂತ ಕರಿತೀವಿ ಅನ್ನೋದನ್ನು ನೋಡ್ತಾ ಹೋಗೋಣ.
ನೀವು ಈಗಾಗಲೇ ಗಮನಿಸಿದ್ರಿ, ನೀವು ಯಾವುದೇ ಸನ್ನಿವೇಶದಲ್ಲಿ ಎಣಿಕೆ ಮಾಡ್ತಕ್ಕಂಥ ಕಾರ್ಯ ಬಂದಾಗ ನೀವು ಎಣಿಸಬೇಕಾದ್ರೆ ಸಂಖ್ಯೆಗಳನ್ನು 1ರಿಂದ ಪ್ರಾರಂಭ ಮಾಡ್ತೀವಿ. 1, 2, 3, 4, 5 ಇತ್ಯಾದಿ. ಈ ರೀತಿಯ ಸಂಖ್ಯೆಗಳನ್ನು ಎಣಿಕೆಯ ಸಂಖ್ಯೆಗಳು ಅಂತ ಕರಿತೀವಿ. ಅದನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಈ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ಎನ್ ಅಂತಕ್ಕಂಥ ಒಂದು ಚಿಹ್ನೆಯಿಂದ ಸೂಚಿಸ್ತೇವೆ. ನಿಮ್ಮ ಮುಂದೆ ಬಾಕ್ಸ್ಗಳಿದೆ, ಈ ಕೆಲವೊಂದು ಬಾಕ್ಸ್ಗಳು. ಈ ಬಾಕ್ಸಲ್ಲಿ ಚುಕ್ಕೆಗಳಿದೆ. ಚುಕ್ಕೆಗಳನ್ನು ಎಣಿಸ್ತಾ ಬನ್ನಿ. ಮೊದಲನೇ ಬಾಕ್ಸನ್ನು ಗಮನಿಸಿ. ಮೊದಲನೇ ಬಾಕ್ಸನ್ನು ಗಮನಿಸಿದ್ರೆ ಅಲ್ಲಿ ಇರ್ತಕ್ಕಂತಹ ಚುಕ್ಕೆಗಳ ಸಂಖ್ಯೆ ಎಷ್ಟು ಎಣಿಕೆ ಮಾಡಿ ನೋಡೋಣ. ಮೊದಲನೇ ಬಾಕ್ಸಲ್ಲಿ ಚುಕ್ಕೆ ಕಾಣಿಸ್ತಾ ಇದೆಯಾ? ಚುಕ್ಕೆ ಯಾವುದು ಇಲ್ಲ ಅಲ್ಲಿ. ಹಾಗೆಯೇ ಎರಡನೇ ಬಾಕ್ಸಿಗೆ ಬನ್ನಿ. ಎರಡನೇ ಬಾಕ್ಸಲ್ಲಿ ಎಷ್ಟು ಚುಕ್ಕೆ ಇದೆ ಎಣಿಕೆ ಮಾಡಿ ನೋಡೋಣ. 1 ಚುಕ್ಕೆ ಇದೆ. ಹಾಗೆಯೇ ಮೂರನೇ ಬಾಕ್ಸಲ್ಲಿ ನೋಡಿ, ಎಷ್ಟು ಚುಕ್ಕೆ ಇದೆ ಮೂರನೇ ಬಾಕ್ಸಲ್ಲಿ? 2 ಚುಕ್ಕೆ ಇದೆ. ನಾಲ್ಕನೇ ಬಾಕ್ಸನ್ನು ನೋಡಿದ್ರೆ 3 ಚುಕ್ಕೆ ಕಾಣಿಸ್ತಾ ಇದೆ. ಹಾಗೆಯೇ 5ನೇ ಬಾಕ್ಸಿಗೆ ಬನ್ನಿ. 5ನೇ ಬಾಕ್ಸಲ್ಲಿ 4 ಚುಕ್ಕೆಗಳಿದೆ. ಈ ಮೊದಲನೇ ಬಾಕ್ಸಲ್ಲಿ ಬರ್ತಕ್ಕಂಥ ಒಂದು ಚುಕ್ಕೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಅದನ್ನು ಏನಂತ ಹೇಳ್ಬೋದು? ಯಾವುದೂ ಇಲ್ಲ ಅಂತಕ್ಕಂಥದ್ದು ಉತ್ತರ. ಆದರೆ ಅದರ ಒಟ್ಟು ಸಂಖ್ಯೆ ಎಷ್ಟು ಅಂತ ಬಂದಾಗ ಅದಕ್ಕೆ ನಿರ್ದಿಷ್ಟವಾಗಿ ಒಂದು ಅಂಕೆಯಿಂದ ಸೂಚಿಸ್ತೇವೆ. ಆ ಅಂಕೆಯನ್ನು ನಾವು 0 ಅಂತ ಹೇಳ್ತೀವಿ. 0ಯಿಂದ ಪ್ರಾರಂಭ ಆದರೆ ಅಂಥ ಸಂಖ್ಯೆಗಳನ್ನು ಏನಂತ ಕರೀಬೋದು ಅಂತ ನೋಡೋದಾದರೆ, ಪೂರ್ಣ ಸಂಖ್ಯೆಗಳು ಅಂತಕ್ಕಂಥವು 0ಯಿಂದ ಪ್ರಾರಂಭಗೊಂಡು ಎಣಿಕೆಯ ಸಂಖ್ಯೆಗಳು ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಈ ರೀತಿ ಮಾಡ್ತಾ ಬಂದರೆ ಅಂಥ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಆ ಪೂರ್ಣ ಸಂಖ್ಯೆಗಳ ಗಣವನ್ನು W ಅಂತಕ್ಕಂಥ ಅಕ್ಷರದಿಂದ ಸೂಚಿಸ್ತೇವೆ. ಈ ಒಂದು ಚಿತ್ರದಲ್ಲಿ ನಿಮ್ಮ ಮನೆಗಳಲ್ಲಿ ರೆಫ್ರಿಜಿರೇಟರ್ನ ನೋಡಿರ್ಬೋದು. ರೆಫ್ರಿಜಿರೇಟ್ರಲ್ಲಿ ಆ ಮೇಲ್ಭಾಗದ ಕಂಪಾರ್ಟ್ಮೆಂಟನ್ನು ಗಮನಿಸಿ. ಆ ಭಾಗದಲ್ಲಿ ಮಂಜುಗಡ್ಡೆ ಆಗಿರುತ್ತೆ. ಅಲ್ಲಿ ಉಷ್ಣತಾಮಾಪಿಯನ್ನು ಇಟ್ಟು ಅಳತೆ ಮಾಡಿದ್ರೆ 0ಗಿಂತ ಕಡಿಮೆ ಇರತಕ್ಕಂಥ ಉಷ್ಣತೆಯನ್ನು ನಾವು ಕಾಣ್ತೇವೆ. ಅಂತಹ ಪ್ರಸಂಗ ಬಂದರೆ ನಾವು ಮೈನಸ್ ಚಿಹ್ನೆಯಿಂದ ಅಂಕೆಗಳನ್ನು ಗುರುತಿಸ್ತೇವೆ. ಆ ಮೈನಸ್ ಚಿಹ್ನೆಯಿಂದ ಅಂಕೆಗಳು ಬರ್ತಾವಲ್ವ, ಅವನ್ನು ನಾವು ಋಣ ಸಂಖ್ಯೆಗಳು ಅಂತ ಹೇಳ್ತೀವಿ. ಋಣ ಸಂಖ್ಯೆಗಳು ಯಾವಾಗಲೂ 0ಗಿಂತ ಕಡಿಮೆ ಇರುತ್ತೆ. ಈ ಉಷ್ಣತಾಮಾಪಿಯಲ್ಲಿ 0 ಡಿಗ್ರಿಗಿಂತ ಕಡಿಮೆ ಇತ್ತು ಅಂದರೆ ಅದು ಮಂಜುಗಡ್ಡೆ ರೂಪದಲ್ಲೇ ಇರುತ್ತೆ. ಆದರೆ ಅದು ಸಾಂದ್ರವಾಗಿರ್ತಕ್ಕಂಥ ಮಂಜುಗಡ್ಡೆ ಆಗಿರುತ್ತೆ. ಇದನ್ನು ಸಾಮಾನ್ಯವಾಗಿ ನಾವು ನಮ್ಮ ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ಕಾಣ್ತೇವೆ. ಇಲ್ಲಿ ನಮಗೆ ಈ ಒಂದು ಉದಾಹರಣೆಯಿಂದ ಧನಾತ್ಮಕ ಸಂಖ್ಯೆಗಳ ಬಗ್ಗೆ ಗೊತ್ತು. 0 ಅದು ಪರಿಚಯ ಆಯಿತು. 0ಗಿಂತ ಕಡಿಮೆ ಇರತಕ್ಕಂಥ ಸಂಖ್ಯೆಗಳು ಯಾವುದು ಅನ್ನೋದ್ರ ಬಗ್ಗೆನೂ ಪರಿಚಯ ಆಯಿತು. ಹಾಗಾದರೆ 0ಗಿಂತ ಕಡಿಮೆ ಇರತಕ್ಕಂಥ ಅಂಕೆಗಳನ್ನು ಸೇರಿಸಿ 0ನೂ ಸೇರಿಸ್ಕೊಂಡು ಧನಾತ್ಮಕ ಸಂಖ್ಯೆಗಳನ್ನು ಏನಂತ ಕರಿಬೋದು ಅಂತ ನೋಡೋದಾದರೆ ಅಲ್ಲಿ ಪೂರ್ಣಾಂಕಗಳು ಅಂತ ಅನಿಸ್ಕೊಳ್ಳುತ್ತೆ. ಪೂರ್ಣಾಂಕಗಳು ಅಂತಂದರೆ ಇಲ್ಲಿ ಒಂದು ನಿಮಗೆ ಗಣ ಕಾಣಿಸ್ತಾ ಇದೆ. ಆ ಗಣವನ್ನು Z ಅಂತಕ್ಕಂಥ ಒಂದು ಚಿಹ್ನೆಯಿಂದ ಬಳಸ್ತೇವೆ. ಪೂರ್ಣಾಂಕಗಳು ಅಂದರೆ 0, ಎಲ್ಲ ಧನಾತ್ಮಕ ಸಂಖ್ಯೆಗಳು ಮತ್ತು ಋಣಾತ್ಮಕ ಸಂಖ್ಯೆಗಳನ್ನು ಪೂರ್ಣಾಂಕಗಳು ಅಂತ ಕರಿತೀವಿ. ಇಲ್ಲೊಂದು ಪ್ರಶ್ನೆ ಇದೆ. 1/4, 1/3, 5/8 ಈ ಥರ ಬರ್ತಕ್ಕಂಥ ಅಂಕೆಗಳ ಅರ್ಥ ಏನು ಹೇಳಿ ನೋಡೋಣ. ಈ ಥರ ಅಂಕೆಗಳನ್ನ ಕಾಣ್ತಾ ಇರ್ತೀವಿ. ಇವನ್ನ ಏನಂತ ಕರಿತೀವಿ ಯೋಚನೆ ಮಾಡಿ. ಯೋಚನೆ ಮಾಡಿದ್ರೆ ನಿಮಗೆ ಬೇರೆ ಬೇರೆ ರೀತಿಯ ಉತ್ತರಗಳನ್ನು ಕಾಣ್ಬೋದು. ಒಬ್ರಿಗೆ ಅದನ್ನು ನೋಡಿದ ತಕ್ಷಣ ಅದು ಇದು ಭಿನ್ನರಾಶಿ ರೂಪ ಅಂತ ಅಂದ್ಕೊಳ್ತೀವಿ. ಕೆಲವರಿಗೆ ಇದು ಭಾಗಿಸು ಅಂತ ಅರ್ಥ ಕೊಡುತ್ತೆ ಅಂತ ಹೇಳ್ತೀವಿ. ಈ 2 ರೀತಿ ಉತ್ತರವನ್ನು ನೋಡೋದಾದರೆ ಎರಡನೇ ಉತ್ತರಕ್ಕೆ ಹೋಗೋಣ. ಅಂದರೆ ಅಂಶದಲ್ಲಿರ್ತಕ್ಕಂಥ ಅಂಕೆಗಳನ್ನು ಛೇದದಲ್ಲಿರುವ ಅಂಕೆಗಳಿಂದ ಭಾಗಿಸ್ತಾ ಹೋಗೋಣ. ಭಾಗಾಕಾರ ಪ್ರಕ್ರಿಯೆ ಮಾಡಬೇಕಾದ್ರೆ ಒಂದು ಉದಾಹರಣೆಯನ್ನು ತಗೊಳ್ಳೋಣ. ನಿಮ್ಮ ಮುಂದೆ ಒಂದು ಉದಾಹರಣೆ ಇದೆ. 1ಅನ್ನು 4ರಿಂದ ಭಾಗಿಸಿ. ಭಾಗಿಸ್ತೀರ ನೋಡೋಣ. 1 ಇದೆ, 1ಅನ್ನು 4ರಿಂದ ಭಾಗಿಸ್ಬೇಕು. ಭಾಗಿಸಿ ನೋಡೋಣ. ಶುರು ಮಾಡಿ. ಮೊದಲೇನು ಮಾಡ್ತೀರಿ? 1ಅನ್ನು ಬರ್ಕೋತೀರಿ, ಭಾಗಾಕಾರ ರೂಪದಲ್ಲಿ ಬರೀತೀರಿ. ಯಾವುದರಿಂದ ಭಾಗಿಸ್ಬೇಕಿಲ್ಲಿ? ಭಾಜಕ ಯಾವುದು? 4 ಭಾಜಕ ಆಗಿರುತ್ತೆ. 4 0 ಅಂತ ಬರುತ್ತೆ. ಅವೆರಡು ಕಳೆದ್ರೆ ಶೇಷ 1 ಅಂತ ಬರುತ್ತೆ. ಮತ್ತೆ ಭಾಗಿಸ್ಬೇಕು. ಪಾಯಿಂಟ್ ತಗೋತೀವಿ. ಅಲ್ಲಿ 0 ಹಾಕ್ಕೊಂಡ್ವಿ 1 ಪಕ್ಕ. 4 2 8 ಅಂತ ಬಂತು. 10ರಲ್ಲಿ 8ಅನ್ನು ಕಳೀರಿ. ಕಳೆದ್ರೆ ಉತ್ತರ 2 ಬಂತು ನಿಮಗೆ. ಸೊ ಮತ್ತೆ ಭಾಗಿಸ್ಬೇಕು.
ಪಾಯಿಂಟ್ ಇದೆ, ಮತ್ತೊಂದು 0 ಹಾಕ್ಕೋತೀವಿ, ಮತ್ತೆ 4 5 20 ಅಂತ ಬರುತ್ತೆ. ಮತ್ತೆ ಕಳಿತೀವಿ, ಇಲ್ಲಿ ಕಳೆದ್ರೆ ಶೇಷ 0 ಬಂತು ಅಂತ ಅರ್ಥ ಆಯ್ತು. ಇಲ್ಲಿ ಈ ಒಂದು ಭಾಗಾಕಾರ ಪ್ರಕ್ರಿಯೆ ಮುಂದುವರಿಯುತ್ತಾ ಇಲ್ಲಿ ಇಲ್ಲ. ಶೇಷ 0 ಬಂದಿದೆ ಅಂದರೆ ಈ ಭಾಗಾಕಾರ ಕ್ರಿಯೆ ಮುಂದುವರಿತಾ ಇಲ್ಲ, ನಿಂತಿದೆ. ಈ ರೀತಿ ಎಲ್ಲಿ ಯಾವ ಭಾಗಾಕಾರ ಕ್ರಿಯೆ ಮುಕ್ತಾಯ ಆಗುತ್ತೋ ಅಂಥದನ್ನು ಅಂತ್ಯಗೊಳ್ಳುವ ಭಾಗಾಕಾರ ಕ್ರಿಯೆ ಅಂತ ಕರಿತೀವಿ. ಅಂತ್ಯಗೊಂಡ ಭಾಗಾಕಾರ ಕ್ರಿಯೆ ಅಂತ ಅನಿಸ್ಕೊಳ್ಳುತ್ತೆ. ಅದರ ಜೊತೆಗೆ ನೀವು ಭಾಗಲಬ್ಧದ ಭಾಗವನ್ನು ಗಮನಿಸಿ. ಭಾಗಲಬ್ಧ ಭಾಗದಲ್ಲಿ 0.25 ಅಂತ ಇದೆ. ಅದರ ಅರ್ಥ ಈ ಒಂದು ಭಾಗಲಬ್ಧವು ಅಂತ್ಯಗೊಳ್ಳುವ ದಶಮಾಂಶ ರೂಪವನ್ನು ಹೊಂದಿದೆ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಭಾಗಾಕಾರ ಕ್ರಿಯೆಯಲ್ಲಿ ನಾವು 2 ಅಂಶಗಳನ್ನು ಗಮನಿಸಬೇಕು. ಒಂದು ಅಂತ್ಯಗೊಂಡ ಭಾಗಾಕಾರ ಕ್ರಿಯೆ, ಇನ್ನೊಂದು ಉತ್ತರದಲ್ಲಿ ಅಂತ್ಯಗೊಳ್ಳುವ ದಶಮಾಂಶ ರೂಪ ಸಿಕ್ಕಿದೆ ನಮಗೆ ಅಂತ. ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ. ಈ ಉದಾಹರಣೆಯಲ್ಲಿ 1ಅನ್ನು 3ರಿಂದ ಭಾಗಿಸ್ಬೇಕು. ನೀವು ಭಾಗಿಸ್ತೀರ ನೋಡೋಣ. ಈಗ 1ಅನ್ನು 3ರಿಂದ ಭಾಗಿಸಿ. ಏನು ಮಾಡ್ತೀರಿ? ಮೊದಲು 1ಅನ್ನು ಬರ್ಕೋತೀವಿ. 1ಅನ್ನು ಬರ್ಕೊಂಡು ಭಾಗಾಕಾರ ಕ್ರಿಯೆ ಮಾಡ್ತಾ ಇದ್ದೀವಿ. ಭಾಜಕ ಇಲ್ಲಿ 3ರಿಂದ ಭಾಗಿಸ್ಬೇಕಾದ್ರೆ 3 0 ಅಂತ ಬರುತ್ತೆ. ಆ 0ಯನ್ನು 1 ಕೆಳಗೆ ಬರ್ಕೊಂಡ್ವಿ. ಈಗ 1ರಲ್ಲಿ 0ಯನ್ನು ಕಳೀರಿ, ಕಳೆದ್ರೆ ಮತ್ತೆ 1 ಬರುತ್ತೆ. ಪಾಯಿಂಟ್ ತಗೊಳ್ಳಿ, 0 ಬರ್ಕೊಳ್ಳಿ 1 ಪಕ್ಕ. 3 9 ಅಂತ ಬಂತು. 10ರಲ್ಲಿ 9ನ್ನು ಕಳೀರಿ, ಉತ್ತರ ನಿಮಗೆ 1 ಬರ್ತಾ ಇದೆ. ಮತ್ತೆ ಪಾಯಿಂಟ್ ಇರೋದಕ್ಕೆ ಇನ್ನೊಂದು 0ಯನ್ನು ಹಾಕ್ಕೋಬೋದು. 3 9 ಮತ್ತೆ ಬರುತ್ತೆ. ಮತ್ತೆ ಅವೆರಡು ಕಳೀರಿ, ಮತ್ತೆ ಶೇಷ ಅಲ್ಲಿ 1 ಬರ್ತಾ ಇರುತ್ತೆ. ಸೊ ಹೀಗೇ ನೀವು ಮಾಡ್ತಾ ಹೋಗ್ತಾ ಇದ್ದರೆ ಆ ಭಾಗಾಕಾರ ಕ್ರಿಯೆ ಹಾಗೇ ಮುಂದುವರ್ಕೊಂಡು ಹೋಗ್ತಾನೇ ಇರುತ್ತೆ. ಹಾಗಾದರೆ ಎಲ್ಲಿವರೆಗೂ ಹೋಗ್ಬೋದು? ಅಂತ್ಯನೇ ಇಲ್ಲ, ಇದಕ್ಕೆ ಹೋಗ್ತಾನೇ ಇರುತ್ತೆ. ನೀವು ಕಳೀತಾ ಇರ್ತೀರಿ, 1 ಬರ್ತಾನೆ ಇರುತ್ತೆ, ಅಲ್ಲಿ 3 ಸಿಗ್ತಾನೇ ಇರುತ್ತೆ. ಹಾಗಾದರೆ ಇಂಥ ಒಂದು ಭಾಗಾಕಾರ ಕ್ರಿಯೆಯನ್ನು ಏನಂತ ಅಂತೀವಿ ಅಂದರೆ ಅಂತ್ಯಗೊಳ್ಳದ ಭಾಗಾಕಾರ ಕ್ರಿಯೆ ಅಂತ ಹೇಳ್ತೀವಿ. ಭಾಗಾಕಾರ ಕ್ರಿಯೆ ಅಂತ್ಯ ಆಗ್ತಾ ಇಲ್ಲ, ಇಲ್ಲಿ ಮುಂದುವರಿತಾ ಇದೆ. ಅದ್ರ ಜೊತೆಗೆ ನಾವಲ್ಲಿ ಭಾಗಲಬ್ಧದಲ್ಲಿ ಗಮನಿಸಿ. ಭಾಗಲಬ್ಧದಲ್ಲಿ 0.333 ... ಬರ್ತಾನೇ ಇರುತ್ತೆ. ಅಂದರೆ ಅದಕ್ಕೂ ಒಂದು ಹೆಸರಿದೆ. ಅದು ಒಂದು ಅಂಕೆ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ, ಜೊತೆಗೆ ಅಂತ್ಯ ಆಗ್ತಾ ಇಲ್ಲ ಅಲ್ಲಿ. ಆದ್ದರಿಂದ ಆ ಒಂದು ಬಂದಿರತಕ್ಕಂಥ ಭಾಗಲಬ್ಧವನ್ನು ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶ ರೂಪದಲ್ಲಿದೆ ಅಂತ ಹೇಳ್ತೀವಿ. ಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ಮೊದಲನೇದಾಗಿ ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಅಂದರೆ ಅಲ್ಲಿ Q 0ಗೆ ಸಮ ಇರಬಾರ್ದು. ಹಾಗೆಯೇ ಭಾಗಲಬ್ಧ ಸಂಖ್ಯೆಗಳು ಯಾವಾಗಲೂ ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶ ರೂಪವನ್ನು ಹೊಂದಿರುತ್ತವೆ. ಇದು 2ನೇ ಪಾಯಿಂಟು. 3ನೇ ಪಾಯಿಂಟಲ್ಲಿ ನೋಡೋದಾದರೆ ಭಾಗಲಬ್ಧ ಸಂಖ್ಯೆಗಳ ಗಣವನ್ನು ನಾವು Q ಅಕ್ಷರದಿಂದ ಸೂಚಿಸ್ತೇವೆ. ಉದಾಹರಣೆ ಕೊಡೋದಾದರೆ ಭಾಗಲಬ್ಧ ಸಂಖ್ಯೆಗಳಿಗೆ ಏನನ್ನು ತಗೋಬೋದು? 9/4, 22/7, -8, 0 ಇವೆಲ್ಲವೂ ಸಹ ಭಾಗಲಬ್ಧ ಸಂಖ್ಯೆಗಳಿಗೆ ಕೆಲವೊಂದು ಉದಾಹರಣೆಗಳು. ಮಕ್ಕಳೇ, ನಿಮ್ಮ ಮುಂದೆ ಇನ್ನೊಂದು ಉದಾಹರಣೆ ಇದೆ. ಇಲ್ಲೊಂದು ದಶಮಾಂಶ ರೂಪದಲ್ಲಿರ್ತಕ್ಕಂಥ ಅಂಕಿಯನ್ನು ಗಮನಿಸಿ. ಮೊದಲನೇದು, ಈ ಒಂದು ಅಂಕೆಯಲ್ಲಿ ದಶಮಾಂಶ ಭಾಗವನ್ನು ಗಮನಿಸಿ. 2 ಬಣ್ಣಗಳಿಂದ ಸೂಚಿಸಲಾಗಿದೆ. 3 ಅಂತಕ್ಕಂಥ ಸಂಖ್ಯೆ ಒಂದು ಬಣ್ಣದಲ್ಲಿದೆ, 0 ಅಂತಕ್ಕಂಥ ಸಂಖ್ಯೆ ಇನ್ನು ಮತ್ತೊಂದು ಬಣ್ಣದಲ್ಲಿದೆ. 3 ಒಂದೊಂದು ಬಾರಿ ಮಾತ್ರ ಬರ್ತಾ ಇದೆ. ಆದರೆ 0ಯನ್ನು ಗಮನಿಸಿ, ಅದು ತನ್ನ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದೆ. ಎಲ್ಲಿವರೆಗೂ ಹೆಚ್ಚಿಸ್ಬೋದು ಯೋಚನೆ ಮಾಡ್ತೀರಾ ನೋಡೋಣ. 0ಯನ್ನು ನೀವು ಎಲ್ಲಿವರೆಗೂ ಹೆಚ್ಚಿಸ್ತಾ ಹೋಗ್ಬೋದು ಯೋಚನೆ ಮಾಡಿ. ಕೊನೆ ಸಿಗೋದೇ ಇಲ್ಲ, ಅದಕ್ಕೆ ಎಷ್ಟು ಬೇಕಾದ್ರೂ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು. ಹಾಗಾದರೆ ಈ ರೀತಿಯಲ್ಲಿ ಬರ್ತಕ್ಕಂಥ ದಶಮಾಂಶ ರೂಪವನ್ನು ಅಂತ್ಯಗೊಳ್ಳದ ದಶಮಾಂಶ ರೂಪ ಅಂತ ಹೇಳ್ತಾ ಇದ್ದೀವಿ. ಆದರೆ ಇಲ್ಲಿ ಬರ್ತಕ್ಕಂಥ ಅಂಕೆ ದಶಮಾಂಶ ಭಾಗವನ್ನು ಗಮನಿಸಿ, ಅದೇ ಅಂಕೆ ಬರ್ಬೋದು, ಆದರೆ ಆವರ್ತ ಆಗ್ತಾ ಇಲ್ಲ. ಒಂದು ನಿರ್ದಿಷ್ಟ ಕ್ರಮದಲ್ಲಿ ಆ ಒಂದು ಅಂಕೆ ಆವರ್ತ ಆಗ್ತಾ ಇಲ್ಲ. ಹಾಗಾದರೆ ಇಂಥ ಒಂದು ದಶಮಾಂಶವನ್ನು ಏನಂತ ಕರೀಬೋದು ಅಂತ ಯೋಚನೆ ಮಾಡಿ. ಮತ್ತೊಂದು ಉದಾಹರಣೆಯನ್ನು ಗಮನಿಸಿ. 18.75,
7 7 7 5 ಈ ಥರ ಇದೆ. ಇಲ್ಲಿ 5 ಅಂತಕ್ಕಂಥದ್ದು ಹಾಗೇ ಇದೆ, ಆದರೆ 7 ಅನ್ನೋ ಸಂಖ್ಯೆ ಹೆಚ್ಚುತ್ತಾ ಹೋಗ್ತಾ ಇದೆ. ಮೂರನೇ ಉದಾಹರಣೆಯನ್ನು ಗಮನಿಸಿ. 286.29 2299 222 999 ಇತ್ಯಾದಿ. ಮೇಲಿನ 2 ಉದಾಹರಣೆಗಳಲ್ಲಿ ಒಂದು ಅಂಕೆ ಸ್ಥಿರವಾಗಿತ್ತು, ಮತ್ತೊಂದು ಅಂಕೆ ಹೆಚ್ಚುತ್ತಾ ಹೋಯಿತು. ಆದರೆ ಮೂರನೇ ಉದಾಹರಣೆಯಲ್ಲಿ ದಶಮಾಂಶ ಭಾಗವನ್ನು ಗಮನಿಸಿದಾಗ ಎರಡೇ ಇರ್ತಕ್ಕಂಥ ಅಂಕೆಗಳು ತನ್ನ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದೆ. 2 ಅನ್ನೋದು ಹೆಚ್ಚುತ್ತಾ ಇದೆ, 9 ಅಂತಕ್ಕಂಥದ್ದು ಹೆಚ್ಚುತ್ತಾ ಹೋಗ್ತಾ ಇದೆ. ನಾಲ್ಕನೇ ಉದಾಹರಣೆಯನ್ನು ಗಮನಿಸಿ. ಇಲ್ಲಿ ಪೈ ಬೆಲೆಯನ್ನು ಕೊಡಲಾಗಿದೆ. ಪೈ ಬೆಲೆ 3.141592 ಇತ್ಯಾದಿ ಹೋಗ್ತಾನೇ ಇದೆ ನೋಡಿ. ಆ ಒಂದು ದಶಮಾಂಶ ಭಾಗವನ್ನು ಗಮನಿಸಿ. ಅಲ್ಲಿ ಯಾವುದಾದ್ರೂ ಒಂದು ಕ್ರಮಬದ್ಧವಾಗಿ ಅಂಕೆಗಳು ಬರ್ತಾ ಇದೆಯಾ ನೋಡಿ. ಕ್ರಮಬದ್ಧವಾಗಿ ಅಂಕೆಗಳು ಬರ್ತಾ ಇಲ್ಲ, ಪುನರಾವರ್ತನೆ ಆಗ್ತಾ ಇಲ್ಲ. ಆ ಅಂಕೆ ಬರ್ತಾ ಇದೆ, ಆದರೆ ನಿರ್ದಿಷ್ಟ ಕ್ರಮದಲ್ಲಿ ಆ ಅಂಕೆಗಳು ಬರ್ತಾ ಇಲ್ಲ. ಈ ಮೇಲಿನ 4 ಉದಾಹರಣೆಗಳಿಂದ 2 ಅಂಶಗಳನ್ನು ಗಮನಿಸ್ತಾ ಇದ್ದೀವಿ. ಯಾವುದು ಅಂಶಗಳು ಅಂದರೆ ಅಂತ್ಯಗೊಳ್ಳದ ಹಾಗೂ ಆವರ್ತವಾಗದ ದಶಮಾಂಶ ರೂಪಗಳು ಅಂತ ಹೇಳ್ತೀವಿ. ಈ ರೀತಿ ಬರ್ತಕ್ಕಂಥ ಅಂಕೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅಭಾಗಲಬ್ಧ ಸಂಖ್ಯೆಗಳು ಯಾವಾಗಲೂ ಅಂತ್ಯಗೊಳ್ಳೋದಿಲ್ಲ, ಜೊತೆಗೆ ಆವರ್ತವಾಗೋದೂ ಇಲ್ಲ. ಈ ರೀತಿಯ ದಶಮಾಂಶ ರೂಪವನ್ನು ಹೊಂದಿರತಕ್ಕಂಥ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇದಕ್ಕೆ ಕೆಲವು ಉದಾಹರಣೆಯನ್ನು ನೋಡೋದಾದರೆ ಇಲ್ಲಿ √3, √5, ³ √4, ಪೈ ಇತ್ಯಾದಿ. ಈ ಇಷ್ಟೂ ಅಂಕೆಗಳ ಪರಿಚಯ ಆಯಿತು. ಸ್ವಾಭಾವಿಕ ಸಂಖ್ಯೆ ನೋಡಿದ್ರಿ, ಪೂರ್ಣ ಸಂಖ್ಯೆ ನೋಡಿದ್ರಿ, ಪೂರ್ಣಾಂಕ, ಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ ಆಯಿತು. ಇಷ್ಟೂ ಸಂಖ್ಯೆಗಳನ್ನು ವೆನ್ ಅಕ್ಷರನಲ್ಲಿ ಯಾವ ರೀತಿ ಬರೀಬಹುದು ಚಿತ್ರದ ರೂಪದಲ್ಲಿ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ 1 2 3 4 ಇತ್ಯಾದಿ ಈ ರೀತಿಯ ಎಣಿಕೆ ಅಂಕೆಗಳು ಬಂತಲ್ವ, ಅದನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೆದ್ವಿ. ನಂತರ 0 ಸೇರಿಕೊಂಡ್ರೆ ಆ ಎಣಿಕೆ ಸಂಖ್ಯೆಗಳ ಜೊತೆಗೆ ಆ ಒಂದು ಗುಂಪನ್ನು ಪೂರ್ಣ ಸಂಖ್ಯೆಗಳು ಅಂತ ಕರೆದ್ವಿ. ಇದ್ರ ಜೊತೆಗೆ ಋಣ ಚಿಹ್ನೆ ಇರ್ತಕ್ಕಂಥ ಅಂಕೆಗಳು ಸೇರಿಕೊಂಡ್ರೆ ಆ ಒಂದು ಗುಂಪನ್ನು ಪೂರ್ಣಾಂಕಗಳು ಅಂತ ಕರೆದ್ವಿ. ಭಿನ್ನರಾಶಿ ರೂಪದಲ್ಲಿರ್ತಕ್ಕಂಥ ಅಂಕೆಗಳು ಸೇರಿಕೊಂಡ್ರೆ ಆ ಒಂದು ಗಣವನ್ನು ಭಾಗಲಬ್ಧ ಸಂಖ್ಯೆಗಳು ಅಂತ ಕರೆದ್ವಿ. ಇವ್ಯಾವುದೂ ಅಲ್ಲ, ವರ್ಗಮೂಲದ ಚಿಹ್ನೆ ಇತ್ತು, ಪೈ ಥರ ಬಂದಿದೆ ಅಂತ ಅಂದರೆ ಆ ಒಂದು ಗುಂಪನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರೆದ್ವಿ. ಒಟ್ಟಾರೆ ಇಷ್ಟೂ ಗುಂಪನ್ನು ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಒಟ್ಟಿಗೆ ಸೇರಿ ನಾವು ಆ ಒಂದು ಗುಂಪಿಗೆ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಈ ಭಾಗಲಬ್ಧ ಸಂಖ್ಯೆಗಳಿಗೆ ಯಾವ ಗುಣಲಕ್ಷಣಗಳಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆವೃತ ಗುಣ. ಆವೃತ ಗುಣ ಅಂದರೆ ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳನ್ನು ತಗೊಳ್ಳಿ. ಈ ಉದಾಹರಣೆಗೆ 5 ಮತ್ತು 18 ಅಂತ ಸಂಖ್ಯೆ ತಗೊಂಡಿದ್ದೀನಿ, ಭಾಗಲಬ್ಧ ಸಂಖ್ಯೆ. ಆ 2 ಅಂಕೆಗಳನ್ನು ತಗೊಂಡು ಕೂಡಿದಾಗ, ಕಳೆದಾಗ, ಗುಣಿಸಿದಾಗ ಬರ್ತಕ್ಕಂಥ ಉತ್ತರ ಅದೇ ಗಣಕ್ಕೆ ಸೇರಿದರೆ ಅದು ಆವೃತ ಗುಣ ಅಂತ ಅನಿಸ್ಕೊಳ್ಳುತ್ತೆ. ಆದರೆ ಇಲ್ಲಿ ಭಾಗಾಕಾರ ಕ್ರಿಯೆಯನ್ನು ಹೊರತುಪಡಿಸಿ, ಭಾಗಾಕಾರ ಕ್ರಿಯೆಯಲ್ಲಿ ಭಾಗಲಬ್ಧ ಸಂಖ್ಯೆಗಳು ಆವೃತ ಗುಣವನ್ನು ಪಾಲಿಸೋದಿಲ್ಲ. ಎರಡನೇ ಗುಣ ಪರಿವರ್ತನೀಯ ಗುಣ. ಪರಿವರ್ತನೀಯ ಗುಣದಲ್ಲಿ ಹಾಗೆಯೇ 2 ಅಂಕೆಗಳನ್ನು ತಗೊಂಡು ಆ 2 ಅಂಕೆಗಳನ್ನು ಕೂಡಿ ಅದರ ಬದಲಾಗಿ ಕೂಡಿ ಬರ್ತಕ್ಕಂಥ ಉತ್ತರ ಒಂದೇ ಆಗಿರುತ್ತೆ. ಅದರ ಜೊತೆಗೆ ಗುಣಾಕಾರ ಮಾಡಿ 8 ಮತ್ತು 11 ಗುಣಿಸ್ತಾ ಇದ್ದೇವೆ ಇಲ್ಲಿ, ಅದರ ಬದಲು ಮಾಡಿ ಗುಣಿಸಿ ಬರ್ತಕ್ಕಂಥ ಗುಣಲಬ್ಧ ಒಂದೇ ಆಗಿರುತ್ತೆ. ಸಂಕಲನ ಮತ್ತು ಗುಣಾಕಾರ ಕ್ರಿಯೆಯಲ್ಲಿ ಭಾಗಲಬ್ಧ ಸಂಖ್ಯೆಗಳು ಪರಿವರ್ತನೀಯ ಗುಣವನ್ನು ಪಾಲಿಸುತ್ತೆ. ಆದರೆ ವ್ಯವಕಲನ ಭಾಗಾಕಾರ ಕ್ರಿಯೆಯಲ್ಲಿ ಭಾಗಲಬ್ಧ ಸಂಖ್ಯೆಗಳು ಪರಿವರ್ತನೀಯ ಗುಣವನ್ನು ಪಾಲಿಸ್ತಾ ಇಲ್ಲ. ಮೂರನೇ ಗುಣ ಸಹವರ್ತನೀಯ ಗುಣ. ಸಹವರ್ತನೀಯ ಗುಣ ನಾವು ತಾಳೆ ನೋಡಬೇಕಾದ್ರೆ 3 ಅಂಕೆಗಳನ್ನು ತಗೋಬೇಕು. 3 ಅಂಕೆಗಳನ್ನು ವಿಭಿನ್ನ ಗುಂಪುಗಳಲ್ಲಿ ಮಾಡಿ ಕೂಡಬೇಕು ಅಥವಾ ವಿಭಿನ್ನ ಗುಂಪುಗಳಲ್ಲಿ ಗುಣಾಕಾರ ಮಾಡಬೇಕು. ಮಾಡಿದಾಗ 2 ಭಾಗದಲ್ಲಿ ಬರ್ತಕ್ಕಂಥ ಉತ್ತರ ಒಂದೇ ಆಗಿರುತ್ತೆ. ಅಂತಹ ಒಂದು ಗುಣವನ್ನು ಸಹವರ್ತನೀಯ ಗುಣ ಅಂತ ಕರಿತೀವಿ. ಇಲ್ಲಿ ವ್ಯವಕಲನ ಮತ್ತು ಭಾಗಾಕಾರ ಕ್ರಿಯೆಯಲ್ಲಿ ಭಾಗಲಬ್ಧ ಸಂಖ್ಯೆಗಳು ಸಹವರ್ತನೀಯ ಗುಣವನ್ನು ಪಾಲಿಸೋದಿಲ್ಲ. ಇವುಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳು ಅಂತ ಹೇಳ್ತೀವಿ. ನಂತರ ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆ ನಿಮಗೆ. ಈ ಚಿತ್ರವನ್ನು ಗಮನಿಸಿ. ಈ ಒಂದು ಚಿತ್ರದಲ್ಲಿ ನಿಮಗೆ ಚೌಕಗಳನ್ನು ಕಾಣ್ತಾ ಇದ್ದೀರಿ. ಮೊದಲನೇ ಉದಾಹರಣೆಯಲ್ಲಿ ಚೌಕದ ಸಂಖ್ಯೆ ಎಷ್ಟು, ಎರಡನೇ ಉದಾಹರಣೆಯ ಚೌಕದ ಸಂಖ್ಯೆ ಎಷ್ಟು,
ಮೂರನೇ ಉದಾಹರಣೆಯಲ್ಲಿ ಕಂಡುಬರುವ ಚೌಕದ ಸಂಖ್ಯೆ ಎಷ್ಟು, ನಾಲ್ಕನೇ ಉದಾಹರಣೆಯಲ್ಲಿ ಕಂಡುಬರ್ತಕ್ಕಂಥ ಚೌಕದ ಸಂಖ್ಯೆ ಎಷ್ಟು ಅಂತ ಎಣಿಸ್ತೀರಾ? ಈ ಚಿತ್ರದಲ್ಲಿ ಕಾಣಿಸ್ತಕ್ಕಂತಹ ಚೌಕಗಳ ಸಂಖ್ಯೆಯನ್ನು ನೀವು ಎಣಿಸ್ಬೇಕು. ಎಣಿಸ್ಬೇಕಾದ್ರೆ ಏನು ಮಾಡ್ತೀರಿ? ಮೊದಲನೇ ಚಿತ್ರವನ್ನು ಗಮನಿಸ್ತೀರಿ. ಮೊದಲನೇ ಚಿತ್ರದಲ್ಲಿ ಅಡ್ಡ ಮತ್ತು ಉದ್ದ ಎರಡನ್ನೂ ನೋಡಿದಾಗ ಒಂದೇ ರೀತಿ ಅಳತೆ ಕಂಡು ಬರ್ತಾ ಇದೆ. ಕೇವಲ ಒಂದೇ ಒಂದು ಬಾಕ್ಸ್ ಇದೆ ಅಂತ ಹೇಳ್ತೀವಿ. ಅದನ್ನು 1x1 1 ಅಂತ ಬರುತ್ತೆ. ಹಾಗೆ ಎರಡನೇ ಉದಾಹರಣೆಗೆ ಬನ್ನಿ. ಎರಡನೇ ಉದಾಹರಣೆಯ ಅಡ್ಡದಲ್ಲಿ ಎರಡು ಚೌಕಗಳಿದೆ. ಉದ್ದ ಅಂದರೆ ಎತ್ತರದಲ್ಲೂ 2 ಚೌಕ ಇದೆ. ಆ 2 ಅಡ್ಡ ಚೌಕಗಳು, 2 ಕಂಬ ಚೌಕಗಳು ಅವೆರಡನ್ನೂ ಗುಣಿಸಿದ್ರೆ 2x2 ಮಾಡಿದಾಗ 4 ಅಂತ ಬರುತ್ತೆ. ಮೂರನೇ ಉದಾಹರಣೆಯನ್ನು ಗಮನಿಸಿ. ಮೂರನೇ ಉದಾಹರಣೆಯಲ್ಲಿ ಅಡ್ಡ ಸಾಲಲ್ಲಿ 3 ಚೌಕ ಇದೆ, ಕಂಬ ಸಾಲಲ್ಲಿ 3 ಚೌಕ ಇದೆ. ಆ 3 ಚೌಕಗಳನ್ನು ಗುಣಿಸಿದ್ರೆ 3x3 9 ಅಂತ ಬರುತ್ತೆ. ಹಾಗೆಯೇ ಕೊನೆಯ ಉದಾಹರಣೆ 4ನೇದಕ್ಕೆ ಬನ್ನಿ. 4ರಲ್ಲಿ ಅಡ್ಡ ಸಾಲಲ್ಲಿ 4 ಚೌಕ ಇದೆ, ಕಂಬ ಸಾಲಲ್ಲಿ 4 ಚೌಕ ಇದೆ. ಆ 4 ಮತ್ತು 4 ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ 16 ಅಂತ ಬರುತ್ತೆ. ಈ ಉದಾಹರಣೆಯಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆ ಒಂದೇ ಇದ್ದು ಆ ರೀತಿಯ ಅಂಕೆಗಳನ್ನು ಗುಣಾಕಾರ ಮಾಡಿದಾಗ ಬರ್ತಕ್ಕಂಥ ಅಂಕೆಗೆ ಒಂದು ವಿಶೇಷ ಹೆಸರನ್ನು ಕೊಡ್ಬೋದು. ಆ ರೀತಿಯ ಹೆಸರನ್ನು ನಾವು ಪೂರ್ಣವರ್ಗ ಸಂಖ್ಯೆಗಳು ಅಂತ ಹೇಳ್ತೀವಿ. 2 ಸಮಪೂರ್ಣಾಂಕಗಳನ್ನು ಗುಣಲಬ್ಧ ಮಾಡಿದ್ರೆ ಬರ್ತಕ್ಕಂಥ ಅಂಕೆಯನ್ನು ಪೂರ್ಣವರ್ಗ ಸಂಖ್ಯೆ ಅಂತ ಕರಿತೀವಿ. ಕೆಲವೊಂದು ಪೂರ್ಣ ಸಂಖ್ಯೆಗಳನ್ನು ಗಮನಿಸ್ತಾ ಹೋಗೋಣ. ಇಲ್ಲೊಂದು ಕೋಷ್ಟಕ ಇದೆ. ಕೋಷ್ಟಕದಲ್ಲಿ ಒಂದೊಂದೇ ಸಂಖ್ಯೆ ನೋಡ್ತಾ ಬರೋಣ. ಮೊದಲನೇ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ 1. ಅದನ್ನು ಗುಣಲಬ್ಧ ಮಾಡಿ 1x1 ಅಂದರೆ 1 ಬರುತ್ತೆ. ಅದನ್ನು n² ರೂಪದಲ್ಲಿ ವ್ಯಕ್ತಪಡಿಸಿದಾಗ 1² ಅಂತ ಹೇಳ್ತೀವಿ. ಅದರ ಪೂರ್ಣವರ್ಗ ಸಂಖ್ಯೆ 1 ಅಂತ ಬರುತ್ತೆ. ಎರಡನೇ ಸ್ವಾಭಾವಿಕ ಸಂಖ್ಯೆ 2 ತಗೊಂಡೆ. 2ಅನ್ನು 2ರಿಂದನೇ ಗುಣಿಸಿ 4 ಬರುತ್ತೆ. ಅದನ್ನು n² ರೂಪದಲ್ಲಿ 2² ಅಂತ ಬರೀಬೋದು. 2² ಅಥವಾ 2x2 ಅಂದರೆ 4 ಅಂತ ಉತ್ತರ ಬರುತ್ತೆ. ಮೂರನೇ ಸ್ವಾಭಾವಿಕ ಸಂಖ್ಯೆ 3. ಅದನ್ನು ಗುಣಾಕಾರ 3x3 ಮಾಡಿದಾಗ 9 ಬರುತ್ತೆ. n² ರೂಪ 3² ಅಂತ ಬರುತ್ತೆ. ಗುಣಲಬ್ಧ ಮಾಡಿದಾಗ ಬರ್ತಕ್ಕಂಥ ಅಂಕೆ 9 ಅನ್ನೋದು ಪೂರ್ಣವರ್ಗ ಸಂಖ್ಯೆ ಆಗಿರುತ್ತೆ. ಹಾಗೆ 4ನೇ ಸ್ವಾಭಾವಿಕ ಸಂಖ್ಯೆಯಿಂದ 4x4 ಅಂತ ಮಾಡಿದಾಗ 16 ಬರುತ್ತೆ. ಅದನ್ನು 4² ಅಂತ ಬರೀಬೋದು. 16 ಅನ್ನೋದು ಪೂರ್ಣವರ್ಗ ಸಂಖ್ಯೆ ಸಿಗ್ತಾ ಇದೆ. 5ನೇ ಸ್ವಾಭಾವಿಕ ಸಂಖ್ಯೆ 5ಅನ್ನು 5ರಿಂದನೇ ಗುಣಾಕಾರ ಮಾಡಿದ್ರೆ 25 ಬರುತ್ತೆ. 5² ಅಂತ ಬರೀಬೋದು. ಅದರಿಂದ ಪಡಿತಕ್ಕಂಥ ವರ್ಗ ಸಂಖ್ಯೆ 25 ಅಂತ ಬರುತ್ತೆ. ಹಾಗೆಯೇ 6ನೇ ಸಂಖ್ಯೆಯನ್ನು ತಗೊಂಡಾಗ 6x6 ಮಾಡಿ 36 ಬರುತ್ತೆ. 6² ಅಂತ ಬರೀಬೋದು. 6² ಅಂದರೆ ಅರ್ಥ 36 ಅಂತ ಬರುತ್ತೆ. ಈ ರೀತಿಯಾಗಿ ಎಷ್ಟು ಅಂಕೆಗಳನ್ನು ಬರೀಲಿಕ್ಕೆ ಸಾಧ್ಯತೆ ಇದೆ? ಎಷ್ಟು ಬೇಕಾದರೂ ಬರೀಬೋದು. ನಾನು ಇಲ್ಲಿ ಉದಾಹರಣೆಗೆ ಒಂದು 6 ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಆದರೆ ಈ ರೀತಿ ಅಂಕೆಗಳನ್ನು ಬರಿತಾ ಹೋದರೆ ಎಷ್ಟು ಬೇಕಾದರೂ ಬರೀಬೋದು. ಒಂದು ಅಂಕೆಯನ್ನು ಅದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ ಬರ್ತಕ್ಕಂಥ ಸಂಖ್ಯೆಯನ್ನು ಪೂರ್ಣವರ್ಗ ಸಂಖ್ಯೆ ಅಂತ ಕರಿತೀವಿ. ಈ ಒಂದು ಕಂಬಸಾಲು, ಕೊನೆಯ ಕಂಬಸಾಲಲ್ಲಿ ಬರ್ತಕ್ಕಂಥ ಎಲ್ಲ ಅಂಕೆಗಳು ಪೂರ್ಣವರ್ಗ ಸಂಖ್ಯೆಗಳು ಅಂತ ಅನಿಸ್ಕೊಳ್ಳುತ್ತೆ. ಮಕ್ಕಳೇ, ಇಲ್ಲಿ ಪೂರ್ಣವರ್ಗ ಸಂಖ್ಯೆಯನ್ನು ಬಳಸಿ ವರ್ಗಮೂಲ ಅಂದ್ರೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಅಂಕೆಗಳನ್ನು ಉಪಯೋಗಿಸಿ ವರ್ಗಮೂಲ ಅಂದ್ರೇನು ಅಂತ ನೋಡ್ತಾ ಬರೋಣ. ಮೊದಲನೇ ಸ್ವಾಭಾವಿಕ ಸಂಖ್ಯೆ 1ಅನ್ನು ತಗೋತೀನಿ. 1ರ ವರ್ಗ ಎಷ್ಟು ಅಂತ ನಿಮ್ಗೆ ಗೊತ್ತಿದೆ. ಅಂದರೆ 1ಅನ್ನು 1ರಿಂದನೇ ಗುಣಾಕಾರ ಮಾಡಿದ್ರೆ ಬರ್ತಕ್ಕಂಥ ಅಂಕೆ 1 ಆಗಿರುತ್ತೆ. ಅಂದರೆ 1x1 ಅಂದರೆ 1 ಬರುತ್ತೆ. ಅದನ್ನು ಈ ರೀತಿಯಾಗಿ ಹೇಳ್ಬೋದು, 1ರ ವರ್ಗಮೂಲ 1 ಅಂತ ಕರಿತೀವಿ. ಮತ್ತೊಂದು ಉದಾಹರಣೆಯನ್ನು ತಗೊಳ್ಳಿ. 5 ಒಂದು ಸ್ವಾಭಾವಿಕ ಸಂಖ್ಯೆ. 5ರ ವರ್ಗವನ್ನು ನಾವು 25 ಅಂತ ಬರಿತೀವಿ. 25ರ ವರ್ಗಮೂಲವನ್ನು 5 ಅಂತ ಸೂಚಿಸ್ತೇವೆ. ಹಾಗೆಯೇ ವರ್ಗಮೂಲವನ್ನು ಸೂಚಿಸೋದಕ್ಕೆ ಒಂದು ಚಿಹ್ನೆಯಿಂದ ಬಳಸ್ತೇವೆ. ಆ ಚಿಹ್ನೆ ರೂಟ್ ಅಂತಕ್ಕಂಥ ಚಿಹ್ನೆ ಆಗಿರುತ್ತೆ. ಈ ರೀತಿಯ ಚಿಹ್ನೆಯನ್ನು ಬಳಸಿ ನಾವು ವರ್ಗಮೂಲವನ್ನು ಸೂಚಿಸ್ತೇವೆ. ಹಾಗಾದರೆ ಮೊದಲನೇ ಉದಾಹರಣೆಯಲ್ಲಿ ವರ್ಗಮೂಲದ ಚಿಹ್ನೆ ಉಪಯೋಗಿಸಿ ಈ ರೀತಿ ಬರೀಬೋದು. √1 = 1 ಅಥವಾ ವರ್ಗಮೂಲ 1 = 1 ಅಂತ ಸೂಚಿಸ್ತೇವೆ. ಎರಡನೇ ಉದಾಹರಣೆಯಲ್ಲಿ ವರ್ಗಮೂಲ 25 = 5 ಅಂತ ಬಂದಿರುತ್ತೆ. ವರ್ಗಮೂಲವನ್ನು ಆ ರೀತಿ ಚಿಹ್ನೆ ಉಪಯೋಗಿಸಿ ನಾವು ಸೂಚಿಸ್ತಾ ಹೋಗ್ಬೋದು. ಮಕ್ಕಳೇ, ನಿಮ್ಮ ಮುಂದೆ ಒಂದು ಚಿತ್ರ ಕಾಣಿಸ್ತಾ ಇದೆ. ಆ ಚಿತ್ರದಲ್ಲಿ ಎಷ್ಟು ಘನಾಕೃತಿ ಇದೆ, ಎಷ್ಟು ಘನಗಳಿದೆ ಅಂತ ಎಣಿಸ್ಬೋದು. 4 ಘನಾಕೃತಿ ಒಂದು ಆಟಿಕೆ ಅದು. ಆ ಆಟಿಕೆಯಲ್ಲಿ ಚಿಕ್ಕ ಚಿಕ್ಕ ಘನಗಳನ್ನು ಸೇರಿಸಿ ಒಂದು ಆಟಿಕೆಯನ್ನು ಮಾಡಿದ್ದಾರೆ. ಆ ಒಂದು ಆಟಿಕೆಯಲ್ಲಿ
ಎಷ್ಟು ಚಿಕ್ಕ ಚಿಕ್ಕ ಘನಗಳಿದ್ದಾವೆ ಅಂತ ಎಣಿಸ್ತಕ್ಕಂಥದ್ದು ನಿಮ್ಮ ಚಟುವಟಿಕೆ. ಮೊದಲನೇ ಉದಾಹರಣೆಯನ್ನು ಗಮನಿಸಿ. ಅಲ್ಲಿ ಒಟ್ಟಾರೆ ಆ 3 ಸಾಲುಗಳನ್ನು ಗುಣಾಕಾರ ಮಾಡಿದ್ರೆ 1 ಬರ್ತಾ ಇದೆ. ಎರಡನೇ ಉದಾಹರಣೆಯನ್ನು ಗಮನಿಸಿ. ಅಡ್ಡ ಸಾಲಲ್ಲಿ 2 ಘನ ಇದೆ, ಉದ್ದ ಸಾಲಲ್ಲಿ 2 ಘನ ಇದೆ, ಕಂಬ ಸಾಲಲ್ಲಿ 2 ಘನ ಇದೆ. ಹಾಗಾದರೆ ಆ 3 ಸಾಲುಗಳನ್ನು ಗುಣಲಬ್ಧ ಮಾಡಿದ್ರೆ 8 ಬರ್ತಾ ಇದೆ. ಮೂರನೇ ಉದಾಹರಣೆಯನ್ನು ಗಮನಿಸಿ. ಅಡ್ಡ ಸಾಲಲ್ಲಿ 3 ಚಿಕ್ಕ ಚಿಕ್ಕ ಘನಗಳಿದೆ, ಕಂಬ ಸಾಲಲ್ಲಿ 3 ಚಿಕ್ಕ ಚಿಕ್ಕ ಘನಗಳಿದೆ, ಉದ್ದ ಸಾಲಿನಲ್ಲೂ ಸಹ 3 ಚಿಕ್ಕ ಚಿಕ್ಕ ಘನಗಳಿದೆ. ಆ 3 ಸಾಲುಗಳನ್ನು ಗುಣಲಬ್ಧ ಮಾಡಿದ್ರೆ ಬರ್ತಕ್ಕಂಥ ಅಂಕೆ 27. ನಾಲ್ಕನೇ ಒಂದು ಘನವಸ್ತುವನ್ನು ಗಮನಿಸಿ. ಅಡ್ಡ ಸಾಲು 4 ಚಿಕ್ಕ ಚಿಕ್ಕ ಘನಗಳಿದೆ, ಕಂಬ ಸಾಲು 4 ಚಿಕ್ಕ ಚಿಕ್ಕ ಘನಗಳಿದೆ, ಹಾಗೆ ಉದ್ದ ಸಾಲಿನಲ್ಲಿ ನೋಡಿದಾಗ 4 ಚಿಕ್ಕ ಚಿಕ್ಕ ಘನಗಳಿದೆ. 3 ಸಾಲುಗಳನ್ನು ಗುಣಲಬ್ಧ ಮಾಡಿ 4 × 4 × 4 ಅಂದರೆ 64 ಬಂತು. ಘನಸಂಖ್ಯೆಗಳು ಅಂತಂದರೆ 3 ಸಮಪೂರ್ಣಾಂಕಗಳನ್ನು ಗುಣಲಬ್ಧ ಮಾಡಿದಾಗ ಬರ್ತಕ್ಕಂಥ ಅಂಕೆಯನ್ನು ಪೂರ್ಣ ಘನಸಂಖ್ಯೆಗಳು ಅಂತ ಕರಿತೀವಿ. ಯಾವಾಗ ಜ್ಞಾಪಕ ಇಟ್ಕೋಬೇಕು, ಘನಸಂಖ್ಯೆಗಳು ಋಣಾತ್ಮಕವಾಗಿರ್ಬೋದು, ಧನಾತ್ಮಕವಾಗಿರ್ಬೋದು. ಆದರೆ ವರ್ಗ ಸಂಖ್ಯೆಗಳು ಯಾವಾಗಲೂ ಧನಾತ್ಮಕವಾಗಿರುತ್ತವೆ. ಮಕ್ಕಳೇ, ಘನಸಂಖ್ಯೆ ಅಂದ್ರೇನು, ಅದನ್ನು ಯಾವ ರೀತಿ ಪಡ್ಕೋಬೋದು ಅನ್ನೋದು ನಿಮಗೆ ಪರಿಚಯ ಆಯಿತು. ಈಗ ಒಂದು ಕೋಷ್ಟಕದಲ್ಲಿ ಘನಸಂಖ್ಯೆಗಳನ್ನು ಯಾವ ರೀತಿ ಬರಿಬೋದು ಅಂತ ನೋಡ್ತಾ ಹೋಗೋಣ. ಮೊದಲನೇ ಸ್ವಾಭಾವಿಕ ಸಂಖ್ಯೆ 1, ಅದನ್ನು 3 ಬಾರಿ ಗುಣಿಸಿ 1 ಬರುತ್ತೆ. n³ ರೂಪದಲ್ಲಿ 1⁻³ ಅಂತ ಸೂಚಿಸ್ಬೋದು. ಅಲ್ಲಿ ಸಿಗ್ತಕ್ಕಂಥ ಘನಸಂಖ್ಯೆ 1 ಆಗಿರುತ್ತೆ. ಎರಡನೇ ಸ್ವಾಭಾವಿಕ ಸಂಖ್ಯೆ 2ಅನ್ನು 3 ಬಾರಿ ಗುಣಿಸಿ 2 × 2 × 2 8 ಅಂತ ಉತ್ತರ ಬರುತ್ತೆ. ಅದನ್ನು 2³ ಅಂತ ಬರಿಬೋದು. ಬರ್ತಕ್ಕಂಥ ಘನಸಂಖ್ಯೆ 8. ಮೂರನೇ ಸ್ವಾಭಾವಿಕ ಸಂಖ್ಯೆ 3ಅನ್ನು 3 ಬಾರಿ ಗುಣಿಸಿ ಬರ್ತಕ್ಕಂಥ ಅಂಕೆ 27. 27ಅನ್ನು 3³ ಅಂತ ಬರಿಬೋದು. ಸಿಗ್ತಕ್ಕಂಥ ಘನಸಂಖ್ಯೆ 27 ಆಗಿರುತ್ತೆ. ನಾಲ್ಕನೇ ಸ್ವಾಭಾವಿಕ ಸಂಖ್ಯೆ 4ಅನ್ನು 3 ಬಾರಿ ಗುಣಿಸಿದ್ರೆ 4 × 4 × 4 64 ಬರುತ್ತೆ. ಅದನ್ನು 4³ ಅಂತ ಬರೀಬೋದು. ಬರ್ತಕ್ಕಂಥ ಘನಸಂಖ್ಯೆ 64 ಅಂತ ಬರುತ್ತೆ. ಹೀಗೆ ಎಷ್ಟು ಘನಸಂಖ್ಯೆಗಳನ್ನು ಬರೀಬೋದು ಹೇಳ್ತೀರಾ ನೋಡೋಣ. ಎಷ್ಟು ಬೇಕಾದ್ರೂ ಬರಿತಾ ಹೋಗ್ಬೋದು. ಇಲ್ಲಿ ಸಿಗ್ತಕ್ಕಂಥ ಅಂಕೆಗಳೇ ಘನಸಂಖ್ಯೆಗಳು ಅಂತ ಅನಿಸ್ಕೊಳ್ಳುತ್ತೆ. ಯಾವುದೇ ಅಂಕೆಯನ್ನು 3 ಬಾರಿ ಗುಣಲಬ್ಧ ಮಾಡಿದ್ರೆ ಬರ್ತಕ್ಕಂಥ ಸಂಖ್ಯೆಯನ್ನು ಪೂರ್ಣ ಘನಸಂಖ್ಯೆ ಅಥವಾ ಘನಸಂಖ್ಯೆ ಅಂತ ಹೇಳ್ತೀವಿ. ಇದಿಷ್ಟು ಪೂರ್ಣ ಘನಸಂಖ್ಯೆಗಳ ಪರಿಚಯ. ಮಕ್ಕಳೇ, ಘನಸಂಖ್ಯೆ ಅಂದ್ರೇನು, ಯಾವ ರೀತಿ ಪಡ್ಕೋಬೋದು ಅನ್ನೋದನ್ನು ತಿಳ್ಕೊಂಡ್ವಿ. ಘನಸಂಖ್ಯೆಗಳನ್ನು ಉಪಯೋಗಿಸಿ ಘನಮೂಲವನ್ನು ಯಾವ ರೀತಿ ನಿರೂಪಿಸ್ಬೋದು ಅಂತ ನೋಡ್ತಾ ಬರೋಣ. ಕೆಲವೊಂದು ಘನಸಂಖ್ಯೆಗಳನ್ನು ತಗೋತೇನೆ. 2 ಅಂತಕ್ಕಂಥ ಸಂಖ್ಯೆಗೆ ಘನ ಎಷ್ಟು ಅಂತ ನಾವು ಹೀಗೆ ಬರಿಬೋದು. 2ರ ಘನ 8 ಅಂತ ಹೇಳ್ತೀವಿ. 2ಅನ್ನು 3 ಬಾರಿ ಗುಣಿಸಿದ್ರೆ 8 ಬರುತ್ತೆ. ಅದನ್ನು ಹೀಗೆ ಬರಿಬೋದು ಘನಮೂಲದಲ್ಲಿ. 8ರ ಘನಮೂಲ 2 ಅಂತ ಹೇಳ್ತೀವಿ. ಮತ್ತೊಂದು ಉದಾಹರಣೆಯಲ್ಲಿ 5 ತಗೊಳ್ಳೋಣ. 5ಅನ್ನು 3 ಬಾರಿ ಗುಣಿಸಿ ಅಂದರೆ 5ರ ಘನ 125 ಅಂತ ಬರುತ್ತೆ. ಹೀಗೆ ಬರಿಬೋದು. 125ರ ಘನಮೂಲ 5 ಅಂತ ಹೇಳ್ತೀವಿ. ಈ 2 ಉದಾಹರಣೆಗಳಲ್ಲಿ ಘನ ಮತ್ತು ಘನಮೂಲ ಯಾವ ರೀತಿ ಬರಿಬೋದು, ಯಾವ ರೀತಿ ವ್ಯಕ್ತಪಡಿಸ್ಬೋದು ಅಂತ ತಿಳ್ಕೊಂಡ್ವಿ. ಘನಮೂಲವನ್ನು ಸೂಚಿಸೋದಕ್ಕೆ ಒಂದು ಚಿಹ್ನೆ ಇದೆ. ಘನಮೂಲದ ಚಿಹ್ನೆ ಕ್ಯೂಬ್ ರೂಟ್ ಅಂತ ಬರಿತೀವಿ. ಈ ರೀತಿಯ ಒಂದು ಚಿಹ್ನೆ ಉಪಯೋಗಿಸಿ ಘನಮೂಲವನ್ನು ಸೂಚಿಸ್ತೇವೆ. ಹಾಗಾದರೆ ಘನಮೂಲ ಮೊದಲನೇ ಉದಾಹರಣೆಯಲ್ಲಿ ಯಾವ ರೀತಿ ಸಾಂಕೇತಿಕ ರೂಪದಲ್ಲಿ ಬರೀಬೋದು ನೋಡೋಣ. ಹೀಗಾಗುತ್ತೆ. 2³ = 8 ಅಂತ ಬರುತ್ತೆ. ಹಾಗೆಯೇ ಘನಮೂಲದ ಚಿಹ್ನೆ ಉಪಯೋಗಿಸಿ 8ರ ಘನಮೂಲ 2 ಅಂತ ಬರೀಬೇಕು. 8ರ ಘನಮೂಲ ಈ ರೀತಿಯಾಗಿ ವ್ಯಕ್ತಪಡಿಸ್ತೇವೆ. ⁴8 = 2 ಅಂತ ಬರುತ್ತೆ. ಎರಡನೇ ಉದಾಹರಣೆಯಲ್ಲಿ ಈ ಥರ ಬರಿಬೋದು. 5ರ ಘನ 125 ಅಂದರೆ 5³ = 125. ಘನಮೂಲದ ಚಿಹ್ನೆ ಉಪಯೋಗಿಸಿ ಘನಮೂಲ 125 = 5 ಅಂತ ಬರಿತೀವಿ. ಸೊ ನಾವು ಈ ಒಂದು ತರಗತಿನಲ್ಲಿ ಸಂಖ್ಯೆಗಳ ಪರಿಚಯ, ವರ್ಗಮೂಲ, ಘನಮೂಲ ಅಂದ್ರೇನು, ಯಾವ ರೀತಿ ಅವನ್ನು ಪಡ್ಕೋಬೋದು ಅನ್ನೋದನ್ನು ತಿಳ್ಕೊಂಡ್ವಿ. ಇಷ್ಟನ್ನು ಆಧರಿಸಿ ನಿಮಗೆ ಒಂದು ಚಟುವಟಿಕೆಯನ್ನು ಕೊಡ್ತೇನೆ. ಏನದು ಚಟುವಟಿಕೆ ಬರ್ಕೊಳ್ತಾ ಹೋಗಿ. ಮೊದಲನೇ ಚಟುವಟಿಕೆ, ನಿಮ್ಮ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅದನ್ನು ಬರೀಬೇಕು. ಎರಡನೇ ಪ್ರಶ್ನೆ, ಜುಲೈ 2020ರ ಮಾಹೆಯಲ್ಲಿ ಪೂರ್ಣವರ್ಗ ಸಂಖ್ಯೆಗಳು ಮತ್ತು ಘನ ಸಂಖ್ಯೆಗಳನ್ನು ಪಟ್ಟಿ ಮಾಡಬೇಕು. ಕ್ಯಾಲೆಂಡರನ್ನು ಮುಂದೆ ಇಟ್ಕೊಳ್ಳಿ. ಜುಲೈ 2020 ಆ ಒಂದು ಮಾಹೆಯನ್ನು ತೆಗೆದುಕೊಳ್ಳಿ.
ಅದರಲ್ಲಿ ಪೂರ್ಣವರ್ಗ ಸಂಖ್ಯೆಗಳು ಯಾವ್ಯಾವ ಇದ್ದಾವೆ, ಪೂರ್ಣ ಘನ ಸಂಖ್ಯೆಗಳು ಯಾವ್ಯಾವ ಇದ್ದಾವೆ ಅವುಗಳನ್ನು ಪಟ್ಟಿ ಮಾಡಿ. ಮೂರನೇ ಚಟುವಟಿಕೆ, ಮೊದಲ 30 ಪೂರ್ಣವರ್ಗ ಸಂಖ್ಯೆಗಳನ್ನು ಪಟ್ಟಿ ಮಾಡಿ. ಸ್ವಾಭಾವಿಕ ಸಂಖ್ಯೆಗಳು 1ರಿಂದ 30ವರೆಗೂ ಬರ್ಕೊಂಡು ಅವನ್ನು 2 ಬಾರಿ ಗುಣಿಸಿ ಒಟ್ಟು 30 ಪೂರ್ಣವರ್ಗ ಸಂಖ್ಯೆಗಳನ್ನು ಪಟ್ಟಿ ಮಾಡಬೇಕು. ಇದು ಮೂರನೇ ಚಟುವಟಿಕೆ. ನಾಲ್ಕನೇ ಚಟುವಟಿಕೆ, ಮೊದಲ 15 ಘನ ಸಂಖ್ಯೆಗಳನ್ನು ಪಟ್ಟಿ ಮಾಡಿ. ಅಂದರೆ 15 ಸ್ವಾಭಾವಿಕ ಸಂಖ್ಯೆಗಳನ್ನು ಪ್ರತಿ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ 3 ಬಾರಿ ಗುಣಿಸಿದ್ರೆ ಬರ್ತಕ್ಕಂಥ ಘನ ಸಂಖ್ಯೆಗಳು, ಈ ರೀತಿಯಾಗಿ 15 ಘನ ಸಂಖ್ಯೆಗಳ ಪಟ್ಟಿಯನ್ನು ಮಾಡಬೇಕು. ಇವು 4 ಚಟುವಟಿಕೆಗಳನ್ನು ಪ್ರಯತ್ನಿಸ್ತೀರಿ ಅಲ್ವಾ? ಎಲ್ರಿಗೂ ಶುಭವಾಗಲಿ. ಧನ್ಯವಾದ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ.